ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ವ್ಲಾಗ್ಸ್. ಅವರೆಕಾಳು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅವರೆಕಾಳನ್ನು ತಗೊಳ್ಳಿ. ಅವರೆಕಾಳು ಸಾಂಬಾರಿಗೆ ಬೇಕಾಗುವ ಪದಾರ್ಥಗಳು: ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, 2 ಆಲೂಗಡ್ಡೆ, 1 ಈರುಳ್ಳಿ, 2 ಟೊಮೊಟೊ ಹಾಗೆ ಹಸಿ ಕೊಬ್ಬರಿಯನ್ನು ತಗೊಳ್ಳಿ. ಅವರೆಕಾಳು ಸಾರಿಗೆ ಬದನೆಕಾಯಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತದೆ. ಹಾಗಾಗಿ ಇಲ್ಲಿ ನಾನು ಬದನೆಕಾಯಿಯನ್ನು ತಗೊಂಡು ಕಟ್ ಮಾಡಿಕೊಂಡಿದ್ದೀನಿ. ಬೇಕಾಗುವ ಮಸಾಲೆ ಪದಾರ್ಥಗಳು: 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪುಡಿ, 1/2 ಟೀ ಸ್ಪೂನ್ ಜೀರಿಗೆ, 1/2 ಟೀ ಸ್ಪೂನ್ ಸೋಂಪು, 3-4 ಲವಂಗ ಹಾಗೆ 1-2 ಇಂಚು ಚಕ್ಕೆ ತಗೊಳ್ಳಿ. ಅವರೆಕಾಳು ಸಾಂಬಾರ್ಗೆ ಏನೇನು ಪದಾರ್ಥ ಬೇಕು ಅಂತ ನೋಡಿದ್ರಲ್ಲ, ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪ್ಯಾನ್ ಇಕ್ಕಿ, ಪ್ಯಾನಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ಆಯಿಲ್ ಅನ್ನ ಹಾಕಿ, ಪ್ಯಾನಿಗೆ ಸೋಂಪು, ಜೀರಿಗೆ, ಲವಂಗ ಹಾಗೆ ಚಕ್ಕೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಮೆಣಸಿನಕಾಯಿಯನ್ನು ಸಹ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬರಬೇಕು. ನಂತರ ಅದಕ್ಕೆ ಟೊಮೊಟೊವನ್ನು ಸಹ ನೀವು ಆಡ್ ಮಾಡಿಕೊಂಡು ಎಲ್ಲವನ್ನು ಸಹ ಸರಿಯಾಗಿ ಕಲಸಿಕೊಳ್ಳಿ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಕ್ಕಿ, ಹಸಿ ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು. ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಲ್ಲವನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ಕೊತ್ತಂಬರಿಯನ್ನು ಸೇರಿಸಿಕೊಳ್ಳಿ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಕೊಳ್ಳಿ. ಕೊತ್ತಂಬರಿ ಅದಕ್ಕೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಸಾಂಬಾರ್ ಪೌಡರ್ ಅನ್ನು ಈ ಪ್ಯಾನ್ಗೆ ಹಾಕಿ ಸೈಡಲ್ಲಿ ಎತ್ತಿಕೊಳ್ಳಿ. ಯಾಕಂದ್ರೆ ಎಲ್ಲವೂ ಒಂದೇ ಸರ್ತಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ಹಾಗಾಗಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ. ಅದಕ್ಕೆ 2-3 ಸ್ಪೂನು ಆಯಿಲನ್ನು ಸಹ ಹಾಕಿಕೊಳ್ಳಿ. ನಂತರ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನು ಸಹ ಸೇರಿಸಿಕೊಳ್ಳಿ. ನಂತರ ಇದಕ್ಕೆ ಹೆಚ್ಚಿಟ್ಟುಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವರೆಕಾಳುಗಳನ್ನು ಚೆನ್ನಾಗಿ ತೊಳೆದುಕೊಂಡು ಪಾತ್ರೆಗೆ ಹಾಕಿ ಸರಿಯಾಗಿ ಕಲಸಿಕೊಳ್ಳಿ. ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಬದನೆಕಾಯಿ ಸಹ ಇದಕ್ಕೆ ಆಡ್ ಮಾಡಿಕೊಂಡು ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿಕೊಳ್ಳಿ. ಸೈಡಲ್ಲಿ ಆಗಲೇ ಹುರಿದು ಎತ್ತಿಕೊಂಡಿರುವಂತಹ ಮಸಾಲೆ ಪದಾರ್ಥವನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಪ್ರಮಾಣದ ಪುಟಾಣಿಯನ್ನು ಸಹ ಆಡ್ ಮಾಡಿಕೊಂಡು ಅದನ್ನ ಸಣ್ಣದಾಗಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ.
ನೀರನ್ನು ಸಹ ಹಾಕಿಕೊಂಡು ರುಬ್ಬಿಕೊಳ್ಳಿ, ಇಲ್ಲವಾದರೆ ಸಣ್ಣದಾಗಿ ಬರುವುದಿಲ್ಲ. ರುಬ್ಬಿಕೊಂಡಂತಹ ಮಸಾಲೆಯನ್ನ ಪಾತ್ರೆಗೆ ಆಡ್ ಮಾಡಿಕೊಂಡು ಚೆನ್ನಾಗಿ ಕಲಸಿಕೊಳ್ಳಿ. ರುಬ್ಬಿದ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಸಿಕೊಳ್ಳಿ. ಚೆನ್ನಾಗಿ ಕುದಿಸಿದ ನಂತರ ತಿನ್ನಲು ಅವರೆಕಾಳು ಸಾಂಬಾರ್ ಸಿದ್ಧವಾಗುತ್ತದೆ. ಅವರೆಕಾಳು ಸಾರು ಮಾಡುವ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಟಾಟಾ, ಬಾಯ್ ಬಾಯ್.